ಹೇ ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೇಮ ನವೀನ್ ಡೈರೀಸ್. ಇವತ್ತೇನು ಅಂದರೆ ವರಮಹಾಲಕ್ಷ್ಮಿ ಹಬ್ಬನೂ ಹತ್ತಿರ ಬಂದಿದೆ. ಸೊ ದಟ್ ನಾನೇನು ಮಾಡ್ತಿದ್ದೆ ಅಂದರೆ, ಮತ್ತು ನಾಳೆ ನಮ್ಮೂರಲ್ಲಿ ಸಂತೆ ಕೂಡ ಇದೆ, ಹೊನ್ನಾಳಿಯಲ್ಲಿ ಮತ್ತು ನಮ್ಮೂರಲ್ಲಿ ಎರಡೂ ಕಡೆಗೂ ಸಂತೆ ಇದೆ. ಸೊ ನಾನೇನು ಮಾಡ್ತಿದ್ದೆ ಅಂದರೆ, ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬಂದಿದೆ ಅಲ್ಲ, ಸೊ ಐಟಮ್ಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋ ಐಟಮ್ಸ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಒಂದು ವರ್ಷ ಹಿಂಗಾಗಿತ್ತು ಅಂದರೆ, ಫಸ್ಟ್ನೇ ವರ್ಷ ಇದು ನಾನು 3ನೇ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿರೋದು. ಫಸ್ಟ್ನೇ ವರ್ಷ ಏನು ಸರಿ ಪ್ರಿಪ್ರೇಷನ್ ಮಾಡಿಲ್ಲ, ಎಷ್ಟೊಂದು ಐಟಮ್ಸ್ ತೊಗೊಂಡಿಲ್ಲ, ಅವತ್ತಿಂದ ತುಂಬ ಗಡಿಬಿಡಿಯಾಗಿತ್ತು. ಸೊ ಈ ವರ್ಷ ಆ ರೀತಿ ಆಗೋದು ಬೇಡ ಅಂಥೇಳಿ ಮುಂಚೆನೇ ಲಿಸ್ಟ್ ಮಾಡಿ ಇಟ್ಕೊಳ್ಳೋಣ ಅಂಥೇಳಿ ಲಿಸ್ಟ್ ಮಾಡ್ತಾಯಿದ್ದೆ. ಲಿಸ್ಟ್ ಮಾಡಿ ಇಟ್ಕೊಂಡು ಹೋಗೋಣ ಅಂಥೇಳಿ. ಸೊ ಮಾಡ್ತಾ ಇರುವಾಗ ಅನ್ನಿಸ್ತು, ಇದನ್ನ ಯಾಕೆ ವಿಡಿಯೋ ಮಾಡಬಾರ್ದು ಅಂಥೇಳಿ. ಆಲ್ರೆಡಿ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋರಿಗೆ ಹೆಲ್ಪ್ ಆಗುತ್ತೆ, ಏನಾದರೂ ಮರ್ತಿದ್ರೆ ನೆನಪಾಗುತ್ತೆ ಅಂಥೇಳಿ ಈ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಈ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದಾರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನನ್ನ ವಾಯ್ಸ್ ಮತ್ತು ಫೇಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಸ್ವಲ್ಪ ನನಗೆ ಕೋಲ್ಡ್ ಆಗಿದೆ, ನನಗೆ ಬೇಗ ಅಲರ್ಜಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇದು ನಾನು ಮಾಡಿದ ಮೊದಲನೇ ವರ್ಷದ್ದು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಇದು. ಈ ಥರ ತುಂಬ ಗಡಿಬಿಡಿಯಲ್ಲಿ ಮಾಡಿದ್ದೆ, ಬಟ್ ಚೆನ್ನಾಗೇ ಆಗಿತ್ತು. ನಾವು ಹೆಣ್ಮಕ್ಳು ಗೊತ್ತಲ್ಲ, ಯಾರಾದರೂ ಏನಾದರೂ ಹೇಳಿದ್ರೆ ಅದೇ ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ತೀವಿ. ಹೌದಾ, ಈ ಥರ ಮಾಡಬೇಕಿತ್ತ, ಅಯ್ಯೋ ಸರಿಯಾಗಿಲ್ವಾ ಅಂತ ಚಿಂತೆ ಹಚ್ಕೊತೀವಿ. ಸೊ ಆ ಥರ ಆಗಿತ್ತು ನನಗೆ. ಬಟ್ ನಾವು ಏನೇ ಒಂದು ಐಟಮ್ ಕಡಿಮೆ ತಗೊಂಡಿದ್ರು, ಏನೇ ಮಾಡಿದ್ರು ಮನಸ್ಸಿಗೆ ತೃಪ್ತಿ ಆದರೆ ಅದೇ ಪೂಜೆಗೆ ಒಂದು ಅರ್ಥ ಸಿಕ್ಕಂಗೆ. ನನ್ನ ಪ್ರಕಾರ ನಾನು ಮಾಡಿರೋ ತಪ್ಪನ್ನು ನೀವು ಮಾಡಬೇಡಿ. ಏನೇ ಒಂದು ವಸ್ತು ಇಲ್ಲ ಅಂದರೂ ಅಥವಾ ನಾವು ಏನೇ ಸ್ಕಿಪ್ ಮಾಡಿದರೂ ಫಸ್ಟು ನಮ್ಮ ಮನಸ್ಸಿಗೆ ನೆಮ್ಮದಿ ತುಂಬ ಮುಖ್ಯ. ನಾವು ತೃಪ್ತಿ ಆದರೆ ತಾಯಿ ತೃಪ್ತಿ ಆದಂಗೆ ಅರ್ಥ. ಹೌದು, ಎಲ್ಲ ವಸ್ತುಗಳು ಬೇಕು, ಹಾಗಂತ ಬೇಕೇ ಬೇಕು, ಇಡಲೇಬೇಕು, ಇಡಲಿದ್ರೆ ಏನೋ ಒಂದು ಆಗಿಬಿಡುತ್ತೆ ಅಂತ ಏನಲ್ಲ. ಮೇನಾಗಿ ಬೇಕಾಗಿರೋದು ಶ್ರದ್ಧೆ ಮತ್ತು ಭಕ್ತಿ. ಸೊ ಭಕ್ತಿಯಿಂದ ತಾಯಿನ ಒಂದು 5 ನಿಮಿಷನಾದರೂ ಕಣ್ಣು ತುಪ್ಕೊತೀವಲ್ಲ, ಅದೇ ನಿಜವಾದ ಸಾರ್ಥಕ. ಪೂಜೆ ಮಾಡಿದ್ದು ಅದೇ ಸಾರ್ಥಕ ಅಂತ ನನಗನ್ಸುತ್ತೆ. ನನ್ನ ಪ್ರಕಾರ ಯಥಾಶಕ್ತಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದರೆ ಸಾಕು, ತಾಯಿ ಒಲಿತಾಳೆ. ಸೊ ನೀವು ಮೇನಾಗಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿರೋದು, ಯಾವುದೋ ಒಂದು ವಸ್ತು ಅಂತ ಅಲ್ಲ. ಸೊ ಇಷ್ಟು ಬೇಕು, ಬಟ್ ಏನಾದರೂ ಸ್ಕಿಪ್ ಮಾಡಿದರೂ ಇಟ್ಸ್ ಓಕೆ, ನಡೆಯುತ್ತೆ. ಆಯಿತಾ? ಓಕೆ, ಇವಾಗ ಪೂಜೆ ಐಟಮ್ ನೋಡ್ಕೊಂಬರೋಣ ಬನ್ನಿ. ನಾನು ಇಷ್ಟು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನೇ ಇವಾಗ ನಿಮಗೆ ತೋರಿಸ್ತೀನಿ. ಫಸ್ಟ್ ಇಲ್ಲಿ ಪೂಜೆ ಸಾಮಾನುಗಳು ನೋಡ್ಕೊಂಬರೋಣ. ಏನೆಂದರೆ ಅರಿಶಿನ ಕುಂಕುಮ, ಇವಂತೂ ಮೇನ್ ಥಿಂಗ್ ಬೇಕೇ ಬೇಕು. ಯಾವುದೇ ಪೂಜೆಗಾಗಲಿ ಅರಿಶಿನ ಕುಂಕುಮ ಬೇಕೇ ಬೇಕು. ಮತ್ತು ಅಕ್ಷತೆ, ಅಕ್ಷತೆ ಮಾಡಿ ಇಟ್ಕೊಂಡಿರಬೇಕು. ಮತ್ತು ಸೀರೆ, ಬ್ಲೌಸ್ ಪೀಸ್ ಬೇಕು, ಕರ್ಪೂರ ಬೇಕು, ಮತ್ತು ಊದುಬತ್ತಿ ಬೇಕು, ಮತ್ತು ದೀಪದ ಬತ್ತಿ, ಮತ್ತು ಸಮೇವು ಬೇಕು, ಮತ್ತು ದೀಪಗಳು ಬೇಕು. ಸಮೇವು ಜೊತೆಗೆ ಎಣ್ಣೆ ಅಥವಾ ತುಪ್ಪ ಬೇಕು ದೀಪಕ್ಕೆ ಹಾಕಲಿಕ್ಕೆ, ಮತ್ತು ದೀಪಗಳು ಬೇಕು, ಮತ್ತು ಹೂವು, ಗಂಧ, ವಿಭೂತಿ ಬೇಕು, ಹೂವಿನ ಹಾರ ಬೇಕು ಅದರಲ್ಲಿ, ಮತ್ತು ಮಲ್ಲಿಗೆ ಹೂವು ಬೇಕಿದ್ರಲ್ಲಿ. ಮಲ್ಲಿಗೆ ಹೂವು ತಾಯಿಗಿಷ್ಟ. ಮತ್ತು ತೆಂಗಿನಕಾಯಿ ಬೇಕು, ಮತ್ತು ಕಳಶ ಇಡೋಕ್ಕೆ ತಾಮ್ರದ ಚಂಬು, ಇಲ್ಲಾಂದರೆ ಬೆಳ್ಳಿದು ಚಂಬು ಇಡ್ಬೋದು ಬಿಂದಿಗೆ. ನೆಕ್ಸ್ಟು ವೀಳ್ಯದೆಲೆ ಬೇಕು, ಬಾಳೆಕಂದು ಬೇಕು, ಮತ್ತು ಅಡಿಕೆ ಬೇಕು. ಬಟ್ಲಡಿಕೆ ಅಥವಾ ದುಂಡಡಿಕೆ ಯಾವುದಾದ್ರೂ ನಡೆಯುತ್ತೆ. ಸೊ ಅಡಿಕೆ ಬೇಕು, ಮತ್ತು ಒಂದು 5 ರೀತಿಯ ಹಣ್ಣುಗಳು ಬೇಕು, ಜೊತೆಗೆ ಬಾಳೆಹಣ್ಣು ಇರಬೇಕು, ಮತ್ತು ಮಾವಿನ ಎಲೆ ಕಳಶಕ್ಕಿಡೋಕ್ಕೆ, ಮತ್ತು ಗೆಜ್ಜೆ ವಸ್ತ್ರ, ಮತ್ತು ತಾಯಿಗೆ ಅಲಂಕಾರಿಕ ವಸ್ತುಗಳಂದರೆ ಏನು ಒಡವೆ ನಾವೇನೇನು ಹಾಕ್ತೀವೋ ಅದು ನಮ್ಮ ಮೇಲೆ ಡಿಪೆಂಡು. ಸೊ ಅಲಂಕಾರಿಕ ವಸ್ತುಗಳು ಇದು ಬೇಕು. ಮತ್ತು ಜಾವತ್ ಪೌಡ್ರು ಬೇಕು, ಒಳ್ಳೆ ಘಮ ಕೊಡುತ್ತೆ ಜಾವತ್ ಪೌಡ್ರು. ಇದು ಕಳಶಕ್ಕೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೀರು. ಸೊ ಜಾವತ್ ಪೌಡ್ರು ಬೇಕು. ಮತ್ತು ತುಪ್ಪದ ಬತ್ತಿ, ತಾಯಿಗೆ ಆರತಿ ಮಾಡಲಿಕ್ಕೆ ತುಪ್ಪದ ಬತ್ತಿ ಬೇಕು. ಮತ್ತು ಮೇನಾಗಿ ಗಣೇಶ ಮೂರ್ತಿ ಇರಲೇಬೇಕು. ಫಸ್ಟು ನಾವು ಇದೆಲ್ಲ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗಣೇಶನಿಗೆ ಪೂಜೆ ಮಾಡಿ ನಂತರ ಮಾಡಬೇಕು. ಗಣೇಶ ಮೂರ್ತಿ ಇಲ್ಲ ಅಂದರೆ ಅರಿಶಿಣದಲ್ಲಿ ನಾವು ಗಣೇಶನ ಮಾಡ್ಕೊಬೋದು. ಇಲ್ಲ ಅಂತ ಅಂದರೆ ಸಗಣಿಯಲ್ಲಿ ಕೂಡ ಗಣೇಶನ ಮಾಡ್ಕೊಂಡು ಪೂಜಿಸ್ಬೋದು. ಮತ್ತು ಇಷ್ಟೆಲ್ಲ ಸಾಮಾನು ಹಾಕಲಿಕ್ಕೆ ತಟ್ಟೆಗಳು ಬೇಕು, ಮತ್ತು ಅಕ್ಕಿ ಬೇಕು, ಒಂದು ಮಣೆ ಬೇಕು, ಅರಿಶಿಣ ಕೊಂಬು ಬೇಕು. ಅರಿಶಿಣ ಕೊಂಬು ಏನಕ್ಕಂದರೆ ತಾಳಿ ಇದ್ದರೆ ಓಕೆ,
ತಾಳಿ ಅಕಸ್ಮಾತ್ ತಾಳಿ ಇಲ್ಲ ಅಂತ ಅಂದರೆ ಅರ್ಶಿನ ಕೊಂಬಲ್ಲೇ ನಾವು ತಾಯಿಗೆ ತಾಳಿ ಅಂತ ಹಾಕ್ಬೋದು. ಮತ್ತು ಉತ್ತುತ್ತಿ ಬೇಕು, ಮತ್ತು 5 ಎಳೆ ದಾರ ಬೇಕು ಕಂಕಣ ಕಟ್ಟಲಿಕ್ಕೆಲ್ಲ. ವ್ರತದ ದಾರ ಮಾಡಲಿಕ್ಕೆ ಮತ್ತು ಕಂಕಣ ಮಾಡಲಿಕ್ಕೆ 5 ಎಳೆ ದಾರ ಬೇಕು. ಮತ್ತು ಆರತಿ ಮಾಡೋಕ್ಕೆ ಆರತಿ ಬೆಳಗೋದು ಬೇಕು. ಮತ್ತು ಒಂದು ಲಕ್ಷ್ಮಿ ಫೋಟೋ ಬೇಕು. ಲಕ್ಷ್ಮಿ ಫೋಟೋ ಇದ್ದರೆ ಇಡ್ಬೋದು, ಇಲ್ಲಾಂದರೆ ನಡೆಯುತ್ತೆ. ಯಾಕಂದರೆ ನಾವು ಕಳಶ ಇಡ್ತೀವಲ್ಲ, ಕಳಶನೇ ಲಕ್ಷ್ಮಿ ಅಲ್ವಾ, ಸೊ ನಡೆಯುತ್ತೆ ಫೋಟೋ ಇಲ್ಲ ಅಂದರೂ. ಇಡೋದಾದರೆ ಇಡ್ಬೋದು. ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಪುಸ್ತಕ ಬೇಕು. ಸೊ ಇಷ್ಟು ಐಟಮ್ಸು. ಇದ್ರಲ್ಲಿ ನಾನು ನೆನ್ಪದಂಗೆ ಆ್ಯಕ್ಚುಲಿ ಫಸ್ಟ್ ಇಲ್ಲಿವರೆಗೂ ಅಷ್ಟೇ ನಂದು ಲಿಸ್ಟ್ ಆಗಿದ್ದು. ಆಮೇಲೆ ಇಷ್ಟೆಲ್ಲ ನೆನ್ಪು ಮಾಡ್ಕೊಂಡು ಬರೆದಿರೋದು. ಮತ್ತು ಇನ್ನೂ ನೆನ್ಪದವ್ನು ಈ ಥರ ಹಾಕಿ ಬರೆದಿದ್ದೀನಿ. ಸೊ ಇಷ್ಟು ಐಟಮ್ ಬೇಕು ಪೂಜೆ ಸಾಮಗ್ರಿ ಅಂಥೇಳಿ. ಸೊ ಇವಾಗ ಪೂಜೆ ಸಾಮಾನು ಇಷ್ಟೆಲ್ಲ ಲೀಸ್ಟ್ ಆಯಿತು. ಇವಾಗ ಬನ್ನಿ ಇವಕ್ಕೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ನೋಡ್ಕೊಂಬರೋಣ. ಲಕ್ಷ್ಮಿಗೆ ಪ್ರಿಯವಾಗಿರೋ ವಸ್ತುನ ನಾನು ಯಾವಾಗಲೂ ಒಂದು ಬಟ್ಲದಲ್ಲಿ ಹಾಕಿ ತಾಯಿ ಮುಂದೆ ಇಡ್ತೀನಿ. ಕೆಲವೊಬ್ಬರು ಕಳಶಕ್ಕೂ ಹಾಕ್ತಾರೆ. ನಾನು ಫಸ್ಟ್ನೇ ವರ್ಷ ಆ್ಯಕ್ಚುಲಿ ಕಳಶಕ್ಕಾಗಿದೆ. ನೆಕ್ಸ್ಟು ಇವಾಗ ಕಳಶಕ್ಕೇನು ಹಾಕ್ತಿಲ್ಲ, ತಾಯಿ ಮುಂದೆ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಟಿರ್ತೀನಿ. ಏನೇನು ಅಂತ ಅಂದರೆ ಅರಿಶಿನ ಕುಂಕುಮ, ಮತ್ತು ಒಂದು ಶ್ರೀಫಲ, ಮತ್ತು ಲಾವಂಚ ಬೇರು, ಮತ್ತು ಕವಡೆ 6 ಕವಡೆ ಬೇಕು. ಮತ್ತು ಗೋಮತಿ ಚಕ್ರ ಒಂದು 6, ಮತ್ತು ಕಮಲದ ಬೀಜ ತಾವರೆ ಬೀಜ ಒಂದು 6, ಮತ್ತು ಏಲಕ್ಕಿ 6, ಲವಂಗ 6, ಮತ್ತು ಅಡಿಕೆ ಒಂದು ಬಟ್ಲಡಿಕೆ ಆದರೆ 2 ಇಡಿ, 2 ಅಥವಾ 5, ಅಥವಾ ದುಂಡಡಿಕೆ ಆದರೆ 1 ಇಟ್ಟರೆ ಸಾಕು. ಮತ್ತು 6 ಬಾದಾಮಿ, 6 ಖರ್ಜೂರ, ಮತ್ತು ನಾಣ್ಯಗಳು ಹಾಕ್ತೀನಿ, ಮತ್ತು ಕಾಲುಂಗುರ. ಇಷ್ಟು ತಾಯಿಗೆ ಪ್ರಿಯವಾಗಿರುವ ವಸ್ತುಗಳು. ನಾನು ಇಷ್ಟನ್ನು ಒಂದು ಬಟ್ಲದಲ್ಲಿ ಅಥವಾ ಪ್ಲೇಟಲ್ಲಿ ಹಾಕಿ ತಾಯಿ ಮುಂದೆ ಇಡ್ತೀನಿ ಯಾವಾಗಲೂ. ಸೊ ನಿಮ್ಮ ಸಂಪ್ರದಾಯ ಇವೇನು ಇಡೋದಿಲ್ಲ ಅಂದರೆ ನಡೆಯುತ್ತೆ. ಬಟ್ ನಾನೇನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಿರೋದು. ಲಕ್ಷ್ಮಿ ಪ್ರಿಯವಾದ ವಸ್ತುಗಳು ತೋರಿಸಿದಾತು. ಇವಾಗ ಬನ್ನಿ, ಇವಾಗ ಮಡ್ಲಕ್ಕಿ ಸಾಮಾನು ಏನೇನು ಅಂತೇಳಿ ಒಂದು ಲಿಸ್ಟ್ ಮಾಡಿದ್ದೀನಿ. ಗೌರಿ ಸಾಮಾನು ಅಂತಾರೆ, ಅಂದರೆ ಬಾಗ್ನ ಸೆಟ್ ಅಂತಾರಲ್ಲ, ಸೊ ಅದು. ಮತ್ತು ಅರಿಶಿನ ಕುಂಕುಮ, ಮತ್ತು ಬಳೆ, ಮಡ್ಲಕ್ಕಿ ಕೊಡೋಕ್ಕೂ ಬೇಕು, ಮತ್ತು ತಾಯಿಗೆ ಮಡ್ಲಕ್ಕಿ ಇಡೋಕ್ಕೂ ಬೇಕು ಇಷ್ಟೆಲ್ಲ. ಮತ್ತು ಅಕ್ಕಿ, ಮತ್ತು ಉತ್ತುತ್ತಿ, ಒಣ ಕೊಬ್ಬರಿ ಬಟ್ಲು ಬೇಕು, ಮತ್ತು ಬೆಲ್ದಚ್ಚು ಬೇಕು, ಮತ್ತು ಬ್ಲೌಸ್ ಪೀಸು, ವಿಳ್ಯದೆಲೆ, ಮತ್ತು ಹೂವು, ತೆಂಗಿನಕಾಯಿ, ಮತ್ತು ಬಾಳೆಹಣ್ಣು, ಅಡಿಕೆ ಬೆಟ್ಟ, ಮತ್ತು ರಿಟರ್ನ್ ಗಿಫ್ಟ್ ನೀವೇನಾದರೂ ಕೊಡೋದಾದರೆ ಎಕ್ಸ್ಟ್ರಾ ಸೊ ಕೊಡ್ಬೋದು. ಅದನ್ನೆಲ್ಲ ಮೆನ್ಷನ್ ಮಾಡಿಲ್ಲ, ಅದು ನಿಮ್ಮ ಇಷ್ಟ, ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಇಷ್ಟೆಲ್ಲ ಕೊಡಲೇಬೇಕು ಅಂತಲೂ ಇಲ್ಲ. ನೀವು ಸಿಂಪಲ್ಲಾಗಿ ಮಾಡ್ತೀರಾ ಅಂತ ಅಂದರೆ ಅಡಿಕೆ, ವಿಳ್ಯದೆಲೆ, ಅಡಿಕೆ, ಮತ್ತು ಅರಿಶಿನ ಕುಂಕುಮ, ಹೂವು, ಒಂದು ಕಾಯಿ, ತೆಂಗಿನಕಾಯಿ ಕೊಟ್ಟರೆ ಆಯಿತು ಅಷ್ಟೇ. ನಾನು ಪ್ರತಿ ವರ್ಷವೂ ಬಾಗಿನ ಸೆಟ್ ಕೊಡ್ತಿದ್ದೆ, ಬಟ್ ಈ ವರ್ಷ ನೋಡ್ತೀನಿ ಬೇರೆ ಏನೋ ಕೊಡಬೇಕು ಅಂತ ಇದೆ. ನೋಡ್ತೀನಿ, ನಾಳೆ ಹೋಗಿ ನಾಳೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಾಳೆ ತೊಗೊಂಬರ್ತೀನಲ್ಲ ಐಟಮು, ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇವಾಗ ಮಡ್ಲಕ್ಕಿ ಸಾಮಾನಿಂದ ಆಯಿತು ಲಿಸ್ಟು. ಇವಾಗ ಕಳಶಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನು ಅಂತ ಅಂದರೆ ಕಳಶಕ್ಕೆ ಹಾಕಬೇಕಾಗಿರೋದು ಇದು. ಒಟ್ಟಿಗೆ ಕಳಶಕ್ಕೆ ಬೇಕಾಗಿರೋದು ಅರಿಶಿನ ಕುಂಕುಮ ಮೇನ್ ಬೇಕೇ ಬೇಕು. ತಾಮ್ರದ ಚೆಂಬು ಅಥವಾ ಬಿಂದಿಗೆ ಅಥವಾ ಬೆಳ್ಳಿ ಚೆಂಬು ಏನಾದರೂ ಬೇಕು. ಮತ್ತು ಹೂವಿನ ಹಾರ ಬೇಕು, ಅಕ್ಕಿ ಬೇಕು, ಮತ್ತು ಒಂದು ಒಳ್ಳೆ ಮಣೆ ಬೇಕು. ಮಣೆ ಅಂತೂ ತುಂಬ ಇಂಪಾರ್ಟೆಂಟ್ ತಾಯಿಗೆ, ಮಣೆ ಬೇಕು. ಮತ್ತು ತೆಂಗಿನಕಾಯಿ ಬೇಕು ಕಳಶಕ್ಕೆ ಇಡೋಕ್ಕೆ. ಮತ್ತು ದೇವಿ ಮುಖ ಬೇಕು. ಬೆಳ್ಳಿ ಮುಖ ಇದ್ದರೆ ಬೆಳ್ಳಿದು, ಇಲ್ಲ ಮಣ್ಣಿನ ಮುಖ ಇದ್ದರೆ ಮಣ್ಣಿಂದ ಇಡ್ಬೋದು. ಇಲ್ಲ ನಾವು ತೆಂಗಿನಕಾಯಿಯಲ್ಲೇ ಬರ್ದು ತೆಂಗಿನಕಾಯಿನೇ ಮುಖ ಥರ ಇಡ್ತೀವಿ ಅಂದರೆ ಅದು ತುಂಬ ಲಕ್ಷಣವಾಗಿ ಕಾಣುತ್ತೆ, ಅರಿಶಿನ ಹಚ್ಚಿಡ್ತಾರಲ್ಲ ಆ ರೀತಿ. ಸೊ ಅದು ಮಾಡ್ಬೋದು, ನಿಮ್ಮ ಇಷ್ಟ. ಮತ್ತು ತಾಳಿ ಬೇಕು. ತಾಳಿ ಇಲ್ಲ ಅಂದರೆ ಅರಿಶಿನ ಕೊಂಬಿನಲ್ಲೇ ತಾಳಿ ಮಾಡ್ಬೋದು. ಮತ್ತು 5 ಎಳೆ ದಾರ ಬೇಕು, ವ್ರತದ ದಾರ ಮಾಡ್ಕೊಳ್ಳಿಕ್ಕೆ 5 ಎಳೆ ದಾರದ್ದು ಉಂಡೆ ಬೇಕದು. ಮತ್ತು ತಟ್ಟೆಗಳು ಬೇಕು, ಮತ್ತು ಗೆಜ್ಜೆ ವಸ್ತ್ರ ಬೇಕು, ಸೀರೆ ಬೇಕು, ಬ್ಲೌಸ್ ಪೀಸ್ ಬೇಕು, ಮತ್ತು ಒಡವೆಗಳು. ಇದು ನಮ್ಮ ಇಷ್ಟ, ಎಷ್ಟಾದರೂ ಒಡವೆ ಹಾಕ್ಬೋದು. ಸೊ ಮತ್ತು ಕೆಲವೊಬ್ಬರು ಕವಡೆ ಹಾಕ್ತಾರೆ, ಇದು ಕಳಶಕ್ಕೆ ಕವಡೆ ಹಾಕ್ತಾರೆ. ಸೊ ಅದು ಆಪ್ಷನಲ್, ನಿಮ್ಮ ಇಷ್ಟ ಅದು. ಮತ್ತು ನಾಣ್ಯ ಬೇಕು. ಏನಾದರೂ ಒಂದು ತುಂಡು ಬೆಳ್ಳಿ ಅಥವಾ ಬಂಗಾರ ಕಳಶದಲ್ಲಿ ಹಾಕಿದರೆ ಅದು ದುಪ್ಪಟ್ಟಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ಸೊ ಏನಾದರೂ ಹಾಕ್ಬೋದು. ಬೆಳ್ಳಿ ನಾಣ್ಯ ಇದ್ದರೆ ಬೆಳ್ಳಿ ನಾಣ್ಯ ಹಾಕ್ಬೋದು, ಅಥವಾ ಏನಾದರೂ ಬಂಗಾರದ ತುಂಡೊಂದು ಕಳಶಕ್ಕೆ ಹಾಕ್ತಾರೆ ಇನ್ನೂ ಹೆಚ್ಚಾಗಲಿ ಅಂಥೇಳಿ. ಸೊ ಇದು ಆಪ್ಷನಲ್, ನಿಮ್ಮ ಇಷ್ಟ.
ನನಗೆ ತಿಳಿದಿರೋ ಹಾಗೆ, ನನಗೆ ಗೊತ್ತಿರೋ ಹಾಗೆ ಇಷ್ಟು ಸಾಮಾನು ಬೇಕು. ನಾನು ಇದರಲ್ಲಿ ಅಕಸ್ಮಾತ್ ಏನಾದರೂ ಮರ್ತಿರ್ಬೋದು. ಏನಾದರೂ ಮರ್ತಿದ್ರೆ ನೀವು ಕಮೆಂಟಲ್ಲಿ ಹೇಳಿ ಆಯಿತಾ. ಶ್ರೀಫಲ ಮತ್ತು ಲವಂಚ ಬೇರು, ಕವಡೆ, ಗೋಮತಿ ಚಕ್ರ, ತಾವರೆ ಬೀಜ ಇವೆಲ್ಲ ಇದಾವಲ್ಲ, ಇವೆಲ್ಲವೂ ಹೋದ ವರ್ಷ ನೀವು ಅದನ್ನೇ ಎತ್ತಿಟ್ಕೊಂಡಿದ್ರೆ ಈ ವರ್ಷ ಅದನ್ನೇ ಯೂಸ್ ಮಾಡ್ಬೋದು, ಏನೂ ಆಗಲ್ಲ. ನಾನು ಹಾಗೆ ಮಾಡೋದು. ಈ ವರ್ಷ ಮತ್ತೆ ತೊಗೊಳಕ್ಕೆ ಹೋಗೋದಿಲ್ಲ. ಹೋದ ವರ್ಷದವೇ ಇವೆಲ್ಲ ಇದ್ದಾವೆ ನನ್ನ ಕಡೆ. ಸೊ ಈ ವರ್ಷನೇ ಯೂಸ್ ಮಾಡ್ತೀನಿ ಮತ್ತೆ ಅವನ್ನೇ. ಪ್ರತಿ ವರ್ಷವೂ ಅವನ್ನೇ ಯೂಸ್ ಮಾಡ್ಬೋದು. ಮತ್ತು ಕಾಲುಂಗ್ರನೂ ಅಷ್ಟೇ, ನಾನು ಒನ್ ಟೈಮ್ ತೊಗೊಂಡು ಇಟ್ಕೊಂಡಿದ್ದೆ, ಅದನ್ನೇ ವಾಶ್ ಮಾಡಿ ಮತ್ತು ಈ ಸರಿನೂ ಅದನ್ನೇ ಇಡ್ತೀನಿ. ಪ್ರತಿ ವರ್ಷ ಏನು ತೊಗೊಳ್ಳಲ್ಲ. ಇವಿಷ್ಟು ನಾನು ಪ್ರತಿ ವರ್ಷವೂ ತೊಗೊಳ್ಳಲ್ಲ. ಅಂದರೆ ಇಷ್ಟು ಶ್ರೀಫಲ, ಲವಂಚ ಬೇರೆ ತೊಗೊಂಡು ಇಟ್ಕೊಂಡಿರೋ ತುಂಬ ಹಾಗೇ ಇದೆ. ಮತ್ತು ಕವಡೆ, ಗೋಮತಿ ಚಕ್ರ, ತಾವರೆ ಬೀಜ ಮತ್ತು ಇಷ್ಟು ಹೋದ ವರ್ಷದವೇ ನಾನು ಮತ್ತೆ ವಾಶ್ ಮಾಡಿ ಈ ವರ್ಷ ಅವನ್ನೇ ಯೂಸ್ ಮಾಡ್ತೀನಿ. ಮತ್ತು ನಾನು ಈ ವರ್ಷ ಗೌರಿ ಸೆಟ್, ಬಾಗ್ನ ಸೆಟ್ನ ತರೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಅದರಲ್ಲಿ ಚಿಕ್ಕ ಬಾಚಿಂಕೆ ಮತ್ತು ಕನ್ನಡಿ ಮತ್ತು ಅರಿಶಿನ ಕುಂಕುಮ ಹಾಕೋದಕ್ಕೆ ಸ್ವಲ್ಪ ಪ್ಲಾಸ್ಟಿಕ್ಕಿನ ಇವು ಒಂಥರ ಡಬ್ಬಿ ಥರ ಕೊಟ್ಟಿರ್ತಾರೆ. ಸೊ ಅದನ್ನು ನನಗನ್ಸೋ ಪ್ರಕಾರ ಯಾರೂ ಯೂಸ್ ಮಾಡಲ್ಲ, ಸುಮ್ಮನೆ ಬಿಸಾಕ್ತಾರೆ. ಸೊ ಅದಕ್ಕೋಸ್ಕರ ಯೂಸ್ ಆಗೋ ರೀತಿಯೇ ಒಳ್ಳೆ ಕ್ವಾಲಿಟಿದೆ ಬ್ಲೌಸ್ ಪೀಸ್ ಅವ್ರು ಹೊಲಿಸ್ಕೊಬೇಕು, ಆ ರೀತಿ ಬ್ಲೌಸ್ ಪೀಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಅಡಿಕೆ ಎಲೆ ಮತ್ತು ಕೊಬ್ಬರಿ, ಒಂದು ಕಾಯಿ ಮತ್ತು ಒಂದು ಒಳ್ಳೆ ಬ್ಲೌಸ್ ಪೀಸು, ಇಷ್ಟು ಹೂವು, ಇಷ್ಟು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನಾಳೆ ಏನೇನು ತರ್ತೀನೋ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಂಗೆ ತಿಳಿದಿರೋವಷ್ಟು, ನನಗೆ ಗೊತ್ತಿರೋವಷ್ಟು ಇಷ್ಟು ಹೇಳಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಅಥವಾ ಮರ್ತಿದ್ರೆ ಸೊ ಕಮೆಂಟಲ್ಲಿ ಹೇಳಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಮತ್ತು ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ನಾಳೆ ನಾನು ಇಷ್ಟೆಲ್ಲ ಐಟಮ್ ತರಲಿಕ್ಕೆ ಅಂತೇಳಿ ಸಿಟಿಗೆ ಹೋಗ್ತಾ ಇದ್ದೀನಿ. ಸೊ ಸಂತೆ ಕೂಡ ಇದೆ ನಮ್ಮೂರಲ್ಲಿ. ಸೊ ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. Thank you so much for watching. Love you all guys. Bye. Take care.